ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಮ್ಮ ರಾಯರ ದಿವ್ಯಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಮುಖ್ಯವಾಗಿರುವಂತಹ ಒಂದು ರಾಯರಿಗೆ ತುಂಬಾ ಪ್ರಿಯವಾಗಿರುವಂತಹ ಸೇವೆ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದರೆ ಹೆಜ್ಜೆ ನಮಸ್ಕಾರ. ರಾಯರಿಗೆ ನಾವು ಹಲವಾರು ರೀತಿಯಲ್ಲಿ ಸೇವೆಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ, ಹಲವಾರು ವ್ರತಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಅದರಲ್ಲೂ ತುಂಬ ರಾಯರಿಗೆ ಪ್ರಿಯವಾದ ಸೇವೆ ಎಂದರೆ ಇದು ಹೆಜ್ಜೆ ನಮಸ್ಕಾರ ಸೇವೆ. ಈ ಸೇವೆನ ಯಾವ ರೀತಿ ಮಾಡಬೇಕು, ಈ ಸೇವೆನ ನಾವು ರಾಯರಿಗೆ ಯಾವ ರೀತಿ ಸಮರ್ಪಣೆ ಮಾಡಿ ರಾಯರಿಗೆ ಹತ್ತಿರ ಆಗಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಸೇವೆನ ನೀವು ಗುರುವಾರದಿಂದನೇ ಪ್ರಾರಂಭ ಮಾಡಿ. ಯಾಕೆ ಅಂದರೆ ಗುರುವಾರ ಅಂದರೆ ನಮ್ಮ ರಾಯರಿಗೆ ತುಂಬ ಇಷ್ಟವಾದ ವಾರ. ಹಾಗಾಗಿ ನೀವು ಗುರುವಾರದಿಂದನೇ ಈ ಸೇವೆನ ಶುರು ಮಾಡಿ. ಈ ಸೇವೆನ ನೀವು 4 ವಾರ ಆಗಿರ್ಬೋದು, 7 ವಾರ ಆಗಿರ್ಬೋದು, ಇಲ್ಲ 9 ವಾರ ಆಗಿರ್ಬೋದು. ನಿಮ್ಮ ಮನಸ್ಸಿಗೆ ಯಾವ ಒಂದು ಅನುಕೂಲ ಇರುತ್ತೋ ಆ ಅನುಕೂಲಕ್ಕೆ ತಕ್ಕಂಗೆ ಸೇವೆನ ಸಂಕಲ್ಪ ಮಾಡ್ಕೊಳ್ಳಿ. ಯಾವ ಗುರುವಾರದಿಂದ ನೀವು ಶುರು ಮಾಡ್ತಾ ಇದ್ದೀರೋ ಅದರ ಹಿಂದಿನ ದಿನವೇ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ನಾನ್ ವೆಜ್ನ ಹೊರಗಡೆ ಕೂಡ ತಿನ್ನಬಾರ್ದು. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ನಂತರ ಸ್ನಾನ ಮುಗಿಸಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ಶಕ್ತಿ ಅನುಸಾರ ನೀವು ರಾಯರಿಗೆ ಅಲಂಕಾರ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ನಂತರ ರಾಯರಿಗೆ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದಾಗೆ ನಾರಾಯಣನ ಸ್ಮರಣೆ ಮಾಡಿಕೊಂಡು ವಿಘ್ನೇಶ್ವರನ ಸ್ಮರಣೆ ಮಾಡಿಕೊಂಡು ಅವ್ರ ಹತ್ರ ಫಸ್ಟು ಕೇಳ್ಕೊಳ್ಳಿ, ನಾನಿವತ್ತು ರಾಯರಿಗೋಸ್ಕರ ಈ ಒಂದು ಹೆಜ್ಜೆ ನಮಸ್ಕಾರ ಸೇವೆನ ಮಾಡ್ತಾ ಇದ್ದೀನಪ್ಪ. ಈ ಒಂದು ಸೇವೆಯಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು ಆಗದೇ ಇದ್ದಂಗೆ, ವಿಘ್ನಗಳು ಬರದೇ ಇದ್ದಂಗೆ ನೀವೇ ಕಾಪಾಡಿ ಅಂತ ಕೇಳ್ಕೋಬೇಕು. ನಂತರ ರಾಯರಿಗೆ ಅಕ್ಷತೆ ಮತ್ತು ಹೂ ತಗೊಂಡು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೋಸ್ಕರ ಈ ಒಂದು ಹೆಜ್ಜೆ ನಮಸ್ಕಾರ ಸೇವೆಯನ್ನು ರಾಯರಿಗೆ ಸಲ್ಲಿಸ್ತಾ ಇದ್ದೀರೋ ಆ ಒಂದು ನಿಮ್ಮ ಕಷ್ಟ ಏನಾದರೂ ಆಗಿರ್ಬೋದು, ಅದನ್ನು ನೀವು ರಾಯರ ಮುಂದೆ ಹೇಳ್ಕೊಳ್ಳಿ. ತಂದೆ, ನನಗೆ ಈ ಥರ ಒಂದು ಕಷ್ಟ ಇದೆ ಜೀವನದಲ್ಲಿ, ಇದರಿಂದ ನನ್ನನ್ನು ಪಾರು ಮಾಡು, ನೀನು ನನ್ನ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗು, ಈ ಕಷ್ಟದಿಂದ ನನ್ನನ್ನು ಮೇಲೆತ್ತು, ನಿನಗೋಸ್ಕರ ನಾನು ಈ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ. ಈ ಸೇವೆಯಲ್ಲಿ ನಾನು ನಿನಗೆ ಸಲ್ಲಿಸುವ ಈ ಸೇವೆಯಲ್ಲಿ ಏನಾದರೂ ತಪ್ಪಾದರೆ ಅದನ್ನು ಕ್ಷಮಿಸು ತಂದೆ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಹೂ ಮತ್ತು ಅಕ್ಷತೆನ ರಾಯರ ಪಾದದಡಿ ಹಾಕಿ. ಆಮೇಲೆ ಯಥಾ ಪ್ರಕಾರ ನೀವು ಪೂಜೆನ ಯಾವ ರೀತಿ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿ ರಾಯರಿಗೆ ಒಂದು 108 ಸರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಕೂಡ ಹೇಳ್ಕೊಳ್ಳಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಹತ್ರದಲ್ಲಿ ನಿಮಗೆ ಯಾವುದಾದ್ರೂ ರಾಯರ ಮಠ ಇದ್ದರೆ ಆ ರಾಯರ ಮಠಕ್ಕೆ ಹೋಗಿ. ಅಲ್ಲಿ ರಾಯರ ಬೃಂದಾವನದ ಬಲಗಡೆ ಆದಾಗೆ ನಿಂತ್ಕೊಂಡು ನೀವು ಮನೆಯಲ್ಲಿ ಯಾವ ವಿಷಯಕ್ಕೋಸ್ಕರ ನೀವು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡ್ರೋ ಅದೇ ವಿಷಯನ ಮತ್ತೆ ನೀವು ರಾಯರ ಬೃಂದಾವನದ ಮುಂದೆ ಕೂಡ ನಿಂತ್ಕೊಂಡು ರಾಯರ ಹತ್ರ ಒಪ್ಪಿಸ್ಬೇಕು. ನಾನು ಇಂಥ ಒಂದು ನನ್ನ ಸಂಕಷ್ಟಕ್ಕೋಸ್ಕರ ನಾನು ಹೆಜ್ಜೆ ನಮಸ್ಕಾರ ಸೇವೆನ ಸಲ್ಲಿಸ್ತಾ ಇದ್ದೀನಿ ತಂದೆ, ಈ ನಿಮ್ಮ ಅನುಗ್ರಹ ಆದಷ್ಟು ಬೇಗ ನಮ್ಮ ಮೇಲೆ ಆಗಿ ನಮ್ಮ ಈ ಕಷ್ಟಗಳೆಲ್ಲ ದೂರ ಆಗೋ ಹಾಗೆ ನಮ್ಮನ್ನು ಕಾಪಾಡು ತಂದೆ ಅಂತ ಕೇಳ್ಕೋಬೇಕು. ನಂತರ ರಾಯರ ಬಲಗಡೆ ಭಾಗದಿಂದನೇ ನೀವು ಹೆಜ್ಜೆ ನಮಸ್ಕಾರನ ಶುರು ಮಾಡಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ, ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ, ಈ ರೀತಿ ಹೆಜ್ಜೆ ನಮಸ್ಕಾರನ ನೀವು ಮಾಡೋ ಹಾಗಿದ್ರೆ ಮಾಡ್ಬೋದು. ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಏಕೆಂದರೆ ಅವರವರ ಒಂದು ಇಚ್ಛೆಗೆ ಸಂಬಂಧಪಟ್ಟಿದ್ದು. ಆದರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋವಾಗ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಂಡಿ ಹೂರಿ ಕೆಳಗಡೆ ಬಗ್ಗಿ ತಲೆನ ನೆಲದ ಮೇಲೆ ಇಟ್ಟು ಪ್ರತಿ ಒಂದೊಂದು ಹೆಜ್ಜೆಗೂ ನಿಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಮೇಲೆದ್ದೊಳ್ಬೇಕು. ಮತ್ತು ಇನ್ನೊಂದು ಹೆಜ್ಜೆ ಇಟ್ಟು ಮಂಡಿ ಹೂರಿ ಕೆಳಗಡೆ ಎದ್ದು ನಮಸ್ಕರಿಸಿ ಮತ್ತೆ ಮೇಲೆದ್ದೊಳ್ಬೇಕು. ಈ ರೀತಿ ನೀವು ಬೃಂದಾವನದ ಸುತ್ತಲೂ ಕೂಡ ಮಾಡ್ಕೊಂಡು ಬರಬೇಕು. ನೀವು ನಾರ್ಮಲಾಗಿ ನಾನು ಮೊದಲೇ ಹೇಳ್ದಂಗೆ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಮಾಡೋದು, ಅದು ಕೂಡ ಹೆಜ್ಜೆ ನಮಸ್ಕಾರ ಸೇವೆನೇ. ಆ ಹೆಜ್ಜೆ ನಮಸ್ಕಾರನ ನೀವು ಬೇಕಾದರೆ ಒಂದು 3 ಸುತ್ತು 9 ಸುತ್ತು ಈ ರೀತಿ ನೀವು ಮಾಡ್ಕೋಬೋದು. ಆದರೆ ಈ ರೀತಿ ಕೆಳಗಡೆ ಮಂಡಿ ಹೂರಿ ತಲೆ ಬಗ್ಗಿಸಿ ನಾವು ರಾಯರಿಗೆ ನಮಸ್ಕರಿಸ್ಕೊಂಡು ಒಂದು ಸುತ್ತು ಬಂದರೂ ಸಾಕು. ಏಕೆಂದರೆ ನಮ್ಮ ದೇಹ ದಂಡುತ್ತೆ. ನಾವು ಸೇವೆ ಅಂದ್ರೇ ನಾವು ನಮ್ಮ ದೇಹ ಕಷ್ಟಪಡಬೇಕಲ್ವಾ.
ಸೇವೆ ಅಂದರೆ ನಾವು ಭಗವಂತನಿಗೆ ಸಲ್ಲಿಸ್ತಾ ಇರೋ ಸೇವೆ ಅಂದ್ರೇ ನಮ್ಮ ದೇಹ ಕಷ್ಟಪಡಬೇಕು. ಆ ಒಂದು ಕಷ್ಟದಿಂದ ನಾವು ಆ ಸೇವೆನ ಮಾಡಿದಾಗ ಅದಕ್ಕೆ ಒಂದು ಫಲ ಸಿಗೋದು. ಅದಕ್ಕೋಸ್ಕರ ನೀವು ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಆ ಥರ ಕೆಳಗಡೆ ಮಂಡಿ ಊರಿ ಕೂತ್ಕೊಂಡು ಪ್ರತಿ ಹೆಜ್ಜೆಗೂ ಮೇಲೆ ಎದ್ದೊಳೋದಕ್ಕೆ ಆಗಲ್ಲ ಅಂದರೆ ನೀವು ಬಂದು ನಾನು ಮುಂಚೆ ಹೇಳ್ದಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನಮಸ್ಕಾರ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಶಕ್ತಿ ಇದ್ದರೆ ನೀವು ಮಂಡಿ ಊರಿ ಕೂಡ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ವೀಕ್ಷಕರೇ, ಈ ಒಂದು ಹೆಜ್ಜೆ ನಮಸ್ಕಾರ ತುಂಬಾ ಪವರ್ಫುಲ್ ಸೇವೆ ಅಂತಲೇ ಹೇಳ್ಬೋದು. ನೀವು ಮನಸ್ಸಿನಲ್ಲಿ ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡು ಈ ಸೇವೆನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ನಿಮಗಾಗೇ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು, ನೀವು ಮಾಡೋ ಸೇವೆಯಲ್ಲಿ ಭಕ್ತಿ ಮತ್ತು ನಿಷ್ಠೆ ಇರಬೇಕು. ಇವೆರಡು ನೀವು ಕೊಟ್ಟರೆ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ರಾಯರು ನಿಮಗೆ ಖಂಡಿತವಾಗ್ಲೂ ಯಾವುದಾದ್ರೂ ಮುಖಾಂತರ ರೂಪದಲ್ಲಿ ನಿಮಗೆ ಕಣ್ಮುಂದೆ ಬಂದೇ ಬರ್ತಾರೆ. ವೀಕ್ಷಕರೇ, ನೋಡಿದ್ರಲ್ವಾ ಹೆಜ್ಜೆ ನಮಸ್ಕಾರದ ಮಾಹಿತಿನ? ಯಾರೆಲ್ಲ ರಾಯರ ಭಕ್ತರು ಈ ಚಾನಲ್ನ ನೋಡ್ತಾ ಇದ್ದೀರೋ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.